ಸಂತೋಷ್ ರಾವ್ ಒಂದು ಕಾಯಿಲೆ ಇತ್ತು, ಲೈಂಗಿಕ ತೃಪ್ತಿಯನ್ನ ಪಡಿಲಿಕ್ಕೆ ಸಾಧ್ಯನೇ ಇಲ್ಲ ಆ ಕಾಯಿಲೆ ಇರೋದ್ರಿಂದ ಇಲ್ಲಿ ಟಾರ್ಚರ್ನ ಅನುಭವಿಸ್ತಾನೋ ದೈಹಿಕವಾಗಿ ಅಂತ ಅದ್ರ ನೋಡಿ ಕಾಯಿಲೆ ಮತ್ತು ಸಂತೋಷ್ ರಾವ್ನ ನಡವಳಿಕೆ ನಾನು ಎರಡೂ ಕೂಡ ಕೇಳಿ ತಿಳ್ಕೊಂಡಿದ್ದೇನೆ. ಎಲ್ಲಿ ಅವನು ಶೃಂಗೇರಿಯಲ್ಲಿ ಶಾರದಾ ಹೋಟೆಲ್ ಮೇನ್ ಗೋಪುರ ಇದೆಯಲ್ಲ, ಗೋಪುರದಿಂದ ಒಂದು 10 ಮೀಟರ್ ಬಂದ್ರೆ ಶಾರದಾ ಹೋಟೆಲ್ ಅಂತ ಇದೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನಿಗೆ ಲೈಂಗಿಕ ಆಸಕ್ತಿ ಕಳ್ಕೊಂಡು ಆಧ್ಯಾತ್ಮಿಕದಲ್ಲಿ ತೊಡಗಿಸ್ಕೊಂಡಂತ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಅವನು. ಹಿಂಗಾಗಿ ಅವನು ಹೋಟೆಲ್ ನಿಂತರೂ ಕೂಡ ಹೊರಗಡೆ ಬೈತಾ ಇದ್ರು, ನಿನ್ ಕೆಲಸ ಬರೀ ಒಂದು ಗುಂಗಿನಲ್ಲಿ ಇರೋನು. ಒಂದು ವೇಳೆ ಅವನಿಗೆ ಫಿಮೋಸಿಸ್ ಇದ್ದವನಿಗಂತೂ ಸ್ವತಃ FSL ರಿಪೋರ್ಟ್ ಹೇಳ್ತದೆ, ಲ್ಯಾಬ್ನವರು ಹೇಳ್ತಾರೆ, ಮಹಾಬಳೇಶ್ವರ ಹೇಳ್ತಾರೆ ಫಿಮೋಸಿಸ್ ಇತ್ತು, ಇಲ್ಲಿ ನಿಮಾನ್ಸಿಗೆ ಕರ್ಕೊಂಡು ಬರ್ತಾರೆ, ನಿಮಾನ್ಸಿಗೆ ಕರ್ಕೊಂಡು ಬಂದು ಅಲ್ಲಿ ಟೆಸ್ಟ್ ಮಾಡ್ತಾರೆ, ಫಿಮೋಸಿಸ್ ಇತ್ತು ಅಂತ ಹೇಳಿಗೆ. ಫಿಮೋಸಿಸ್ ಈಗ ಒಂದು ಹೇಳ್ತಾನೆ ಕೇಳಿ, ಫಿಮೋಸಿಸ್ ಇತ್ತು ಅವನೇ ಮಾಡಿದ್ದಾನೆ ನೋಡಿ, ಅವ್ನು ನಮ್ಗೆ ಯಾರೂ ಅಲ್ಲ.